ರಾಜ್ಯ ರಾಜಧಾನಿಯಲ್ಲಿ ಬಿಸಿಲು ತಾಪಮಾನ ಹೆಚ್ಚಾಗ್ತಾ ಇದ್ದು ಸದ್ಯ ಜನರ ನೆತ್ತಿ ಸುಡ್ತಾ ಇದೆ. ಹೀಗಾಗಿ ತಾಪಮಾನ ತಡೆಯಲಾಗದೆ ಜನರು ಪರದಾಡ್ತಿದ್ದಾರೆ. ಈ ಮಧ್ಯೆ ತೀವ್ರ ಬಿಸಿಲಿಗೆ ರಾಜಧಾನಿಯ ಕೆರೆಗಳು ಬತ್ತಿ ಹೋಗಿದ್ದು ಜಲಚರಗಳು ಪರದಾಡುವಂತಾಗಿದೆ. ಹೌದು, ರಾಜಧಾನಿಯಲ್ಲಿ ಬೇಸಿಗೆ ಆರಂಭದಲ್ಲಿಯೇ ತೀವ್ರ ಬಿಸಿಲು ಕಂಡು ಬರ್ತಾ ಇದ್ದು 53 ಕೆರೆಗಳು ಬತ್ತಿ ಹೋಗಿವೆ. ಉಳಿದಂತಹ ಕೆರೆಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದೆಯಂತೆ. ಹೌದು, ಕಳೆದ ವರ್ಷ ನವೆಂಬರ್ವರೆಗೂ ಕೂಡ ನಗರದಲ್ಲಿ ಉತ್ತಮ ಮಳೆಯಾಗಿತ್ತು. ಇದರ ಪರಿಣಾಮ ಬಹುತೇಕ ಕೆರೆಗಳು ಭರ್ತಿ ಕೂಡ ಆಗಿದ್ವು. ಆದರೆ ಈ ವರ್ಷ ಬೇಸಿಗೆಗೂ ಮುನ್ನವೇ ಕೆರೆಗಳು ನೀರಿಲ್ಲದೆ ಆಟದ ಮೈದಾನದಂತಾಗಿವೆ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 202 ಕೆರೆಗಳ ಪೈಕಿ 183 ಕೆರೆಗಳಿದ್ದು 53 ಕೆರೆಗಳು ಬೇಸಿಗೆಯ ತೀವ್ರತೆಯಿಂದಾಗಿ ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ಉಳಿದಂತಹ 130 ಕೆರೆಗಳಲ್ಲಿನ ನೀರಿನ ಮಟ್ಟವೂ ಕೂಡ ತೀವ್ರವಾಗಿ ಕುಸಿದಿದ್ದು ಒಟ್ಟು ನೀರಿನ ಸಂಗ್ರಹದ ಪ್ರಮಾಣ ಸದ್ಯ 40%ಗೆ ಇಳಿಕೆಯಾಗಿದೆ. ಇನ್ನು ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಕೆರೆಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ 31,505.48 ದಶಲಕ್ಷ ಲೀಟರ್ ಇರ್ತಾ ಇತ್ತು. ಆದರೆ ಕೇವಲ 10,980.1 ದಶಲಕ್ಷ ಲೀಟರ್ ಮಾತ್ರ ಸಂಗ್ರಹವಾಗಿದ್ದು ಒಟ್ಟು 35% ನೀರಿನ ಮಟ್ಟ ಇಳಿಕೆಯಾಗಿದೆಯಂತೆ. ಅಲ್ಲದೆ ಕಳೆದ ವರ್ಷ ಫೆಬ್ರವರಿ ಮಧ್ಯದಿಂದಲೇ ತೀವ್ರವಾದಂತಹ ಬಿಸಿಲಿತ್ತು. ಅಲ್ಲದೆ ಅದರ ಹಿಂದಿನ ವರ್ಷ ವಾಡಿಕೆಯಷ್ಟು ಮಳೆ ಕೂಡ ಆಗಿರಲಿಲ್ಲ. ಆ ಕಾರಣದಿಂದಾಗಿ ಸುಮಾರು 3 ಲಕ್ಷ ಕೊಳವೆ ಬಾವಿಗಳ ಪೈಕಿ 75% ಬತ್ತಿ ಹೋಗಿದ್ವು. ಆನಂತರ ಕಳೆದ ಮೇ ಆರಂಭದಿಂದ ಮಳೆ ಶುರುವಾದಂತಹ ಪರಿಣಾಮ ನಗರದ ಸಾಕಷ್ಟು ಕೆರೆಗಳಲ್ಲಿ ನೀರು ಕೂಡ ತುಂಬಿತ್ತು. ಇದರ ಪರಿಣಾಮದಿಂದಾಗಿ ಸುತ್ತಲಿನ ಬೋರ್ವೆಲ್ಗಳು ರೀಚಾರ್ಜ್ ಆಗಿದ್ವು. ಆದರೆ ಕಳೆದ ವರ್ಷ ಉತ್ತಮ ಮಳೆಯಾಗಿಯೂ ಈ ವರ್ಷ ಬೇಸಿಗೆ ಆರಂಭದಲ್ಲಿಯೇ 40% ಬೋರ್ವೆಲ್ಗಳು ಬತ್ತಿವೆ. ಹೀಗಾಗಿ ಅಂತರ್ಜಲವನ್ನೇ ಅವಲಂಬಿಸಿದವರಿಗೆ ನೀರಿನ ಪರದಾಟ ಶುರುವಾಗಿದೆ. ಇನ್ನು ನೀರಿನ ಮಟ್ಟ ಕಡಿಮೆಯಾಗಲು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮಳೆ ನೀರು ಕೊಯ್ಲು ವಿಧಾನವನ್ನ ಅಳವಡಿಸಿಕೊಳ್ಳದೆ ಇರೋದು ಮತ್ತು ಕೆರೆಗಳ ಹೂಳನ್ನ ತೆಗೆದು ಮತ್ತೆ ಮಳೆ ನೀರು ಸಂಗ್ರಹಣಾ ಸಾಮರ್ಥ್ಯವನ್ನ ಹೆಚ್ಚಿಸದೇ ಇರೋದು ಪ್ರಮುಖ ಕಾರಣವಾಗಿದೆಯಂತೆ.